ಎಲ್ಲ ಒಂದು ರೌಂಡ್ ಹೋಗುವ. ಎಲ್ಲ ID ಕಾರ್ಡ್ ಇದ್ದವರು ಮಾತ್ರ ಕಂಪಲ್ಸರಿ ಕೊಡಬೇಕು. ನಿಮಗೆ 24 ಗಂಟೆ ಟೈಮು. ಮತ್ತೆ ನಮ್ಮನ್ನು ದೂರಬೇಡಿ. ನಾಳೆಯಿಂದ ಎತ್ತಂಗಡಿ ಸ್ಟಾರ್ಟ್. ನೀವೆಂತ ಕೆಲಸಕ್ಕ? ಎಷ್ಟು ಸಂಬಳ? ಎಷ್ಟು ಸಂಬಳ? 800. ಅಲ್ಲಿ ವ್ಯವಸ್ಥೆ ಮಾಡ್ತೇವೆ. ಅಲ್ಲಿ ಶಿಫ್ಟ್ ಆದಮೇಲೆ ಇಲ್ಲಿ ವ್ಯಾಪಾರ ಮಾಡಿದ್ರೆ ಯಾನ್ ಬರ್ಪೆ ಸರ್ ಬರ್ಪೆ ಯಾನ್ ಓರಿಯಾನ್ ಪ್ರಶ್ನೆ ಮಾಡ್ಪಡ್ಚಿ ಮಾತೆರದೆ ಪಡು ಯಾನ್ಲ ಖಾಲಿ ಅಂತ ಎಂಕುಲು ಕಾಂಡ ಹಿಡಿದು ಮಧ್ಯಾಹ್ನ ಮುಟ್ಟ ಎಂಕುಲು ದೊಂಬುಡು ಬಲಿ ಬರ್ಪ ನಿಕುಲು ಅಲ್ಪ ಕುಲ್ದು ಪಾತೆರು ಅವ್ರು ಪಾತರ್ಲೆ ಒಂದು ಕೆಮಿಕಲ್ ಮಾಡ್ಪೇರು ದೆಕ್ಕ ಫುಡ್ ಮುಕ್ಕಲು ಕೊರ್ಪೇರು ಮುಕ್ಕ ಮಣಿಪೇರು ಇದು ಫುಲ್ ಕಲರ್ ಓಳ ಕಲರ್ ಫುಲ್ ಆನ್ಸರ್ ಕೊರ್ಲೇತೆ ಒರಿಯಾಗೊಂಜಿ ನಾಯ ನನಗೊಂಜಿ ನಾಯ ಗತ್ತು ನಿಕುಲು ಅಲ್ಪ ಒಲೆ ಎರಡು ಕುಲ್ಲು ಬಂದ್ಪೇರು ಮೂಲ ಮಾತಿರಗ್ಲೆ ನಿಕುಲು ಲಗಲ ಪಾರಿಗೆ ಲೈಸೆನ್ಸ್ ಕೊರ್ಪಾರ ಅಪ್ಪ ಹಾಕುಲ್ ದಾದ ಬಂದ್ಪಡು. ನಮ್ಮ ಸಂಬಂಧಪಟ್ಟ ರೆವೆನ್ಯೂ ಇನ್ಸ್ಪೆಕ್ಟರ್ ಅವ್ರಿಗೊಂದು ರಿಪೋರ್ಟ್ ಕೂಡ ಕೊಡ್ತಾರೆ. ಆಮೇಲೆ ಕಮಿಷನ್ ಆರ್ಡರ್ ಮತ್ತೆ ನಂತರ ನಾವು ಮುಂದಿನ ಆಕ್ಷನ್ ತಗೊಳ್ತೀವಿ. ನಾವು ಅಲ್ಲಿ ಸ್ಟ್ರೆಚಬಲ್ ಕೊಟ್ಟಿದ್ದಾರೆ, ಜ್ಯೂಸ್ ಅಂಗಡಿ ಕೊಟ್ಟಿದ್ದಾರೆ, ತುಳುನಾಡು ಕೊಟ್ಟಿದ್ದಾರೆ, ಆಚೆ ಗೂಡಂಗಡಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮಿಲ್ಕ್ ಬಾಲರ್ ಅಂತ ಉಂಟು, ಅದು ಗೂಡಂಗಡಿಯಾಗಿ ಉಂಟು, ಅದೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಕಂದಾಯ ಇಲಾಖೆ ಗೊತ್ತುಂಟು. ನಾನೀಗ ಸ್ಟೇಟ್ ಬ್ಯಾಂಕ್ ಬೀದಿ ಬದಿ ವ್ಯಾಪಾರಸ್ಥರ ವಲಯದಲ್ಲಿ ಇದ್ದೇನೆ. ನಾವು ಮೊನ್ನೆ ಶನಿವಾರ ಇಲ್ಲಿ ವಲಯದಲ್ಲಿದ್ದ ಅವ್ಯವಸ್ಥೆ ಬಗ್ಗೆ ಮತ್ತು ಇಲ್ಲಿ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿನ ಸುತ್ತಲಿರುವ ಅನಧಿಕೃತ ಅಂಗಡಿಗಳ ಬಗ್ಗೆ ಎಲ್ಲ ತೋರಿಸಿದೆವು, ಯಾವ ರೀತಿ ವ್ಯಾಪಾರ ಮಾಡ್ತಾ ಇದ್ದಾರಂತ. ಹಾಗೆ ನಾವು ಮೊನ್ನೆ ಶನಿವಾರ ಮಾಡಿದ ನಂತರ ನಿನ್ನೆ ಸೋಮವಾರ ಹೋಗಿ ಕಮಿಷನರಿಗೆ ನಾನೊಂದು ಮನವಿಯನ್ನು ಮಾಡಿದ್ದೇನೆ. ಯಾಕೆಂದರೆ ಇಲ್ಲಿ ಇರುವ ಅವ್ಯವಸ್ಥೆ ಮತ್ತು ಏನೆಲ್ಲ ತಾವುಗಳು ಮಾಡಬೇಕು ಅಂತ, ಮಂಗಳೂರು ನಗರ ಪಾಲಿಕೆಯಿಂದ ಏನು ತೊಂದರೆ ಆಗಿದೆ ವಲಯಕ್ಕೆ ಮತ್ತು ಯಾಕೆ ವಲಯಕ್ಕೆ ಬಂದು ಯಾರೂ ಕೂತ್ಕೊಳ್ಳೋದಿಲ್ಲ ಅಂತ. ಹಾಗೆ ಎಲ್ಲ ಕಮಿಷನರು ನಾವು ಹೋದ ಕೂಡಲೇ ಒಳ್ಳೆ ಸ್ಪಂದನೆಯನ್ನು ಮಾಡಿದ್ದಾರೆ. ಅಲ್ಲಿ ಚಿತ್ತರಂಜನ್ರವರು ವಲಯದ ಜವಾಬ್ದಾರಿ ಅವರನ್ನು ಕರೆಸಿದ್ದಾರೆ, ಮತ್ತು ಕಂದಾಯದವರ ಹತ್ರ ಸಹ ಮಾತಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಆದರೆ ನಮ್ಮ ಹತ್ರ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ತೇವೆ. ಮತ್ತು ಆ ವಲಯದಲ್ಲಿ 138 ಸ್ಟಾಲ್ ಉಂಟು, ಅದರಲ್ಲಿ ಯಾರು ಬರುವುದಿಲ್ಲ ಅವರ ID ಯನ್ನು ಕ್ಯಾನ್ಸಲ್ ಮಾಡುವ, ಮತ್ತು ಹೊಸತು ಯಾರಾದರೂ ಇಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ರೆಡಿ ಇದ್ದರೆ ಅವರಿಗೆ ನಾವು ಲೈಸೆನ್ಸ್ ಕೊಡುವ ಅಂತ ಹೇಳಿದ್ದಾರೆ. ಹಾಗಾಗಿ ಜನರಲ್ಲಿ ನಾನು ಮನವಿ ಮಾಡೋದು, ಯಾರಿಗಾದರೂ ನಿಮಗೆ ಯಾರ್ಯಾರಿಗೆ ಬಾಡಿಗೆ ಕೊಡಲಿಕ್ಕೆಲ್ಲ ಯಾರಾದರೂ ನಿಜವಾಗಿ ನೀವೊಂದು ವ್ಯಾಪಾರ ಮಾಡಿ ದುಡಿಯೋರಿದ್ರೆ ನಿಮ್ಮ ID ಯನ್ನು ತಂದು ಕೊಡ್ಬೋದು. ಆ ಕಡೆಯಿಂದ ಮೈದಾನದಿಂದ ನೀರು ಬರ್ತಾ ಉಂಟು, ಅಲ್ಲಿ ಸಬರು ತೋಡು ಮಾಡಿ ಅದು ಏನು ಪ್ರೊವಿಷನ್ ಉಂಟು ಅದಕ್ಕೆ ಕೊಟ್ಟಿದ್ದೇವೆ. ನಾನು ಹೇಳೋದು ಮೂಲಭೂತ ಸೌಕರ್ಯ ಎಲ್ಲ ಮಾಡಿದ ಮೇಲೆ ಅವರು ಕೂತ್ಕೊಳ್ಳೋದಿದ್ರೆ ನೀವು ಅದನ್ನು ಕ್ಯಾನ್ಸಲ್ ಮಾಡಿ, ಮತ್ತೆ ಹೊರಗೆ ಕೂತ್ಕೊಳ್ಳಿಕ್ಕಿಲ್ಲ ಅಷ್ಟೇ ಹೇಳುದು ನಾನು. ಹೊರಗಿದ ಅಂಗಡಿ ವಿಜಯರೇ ಅದನ್ನು ತೆರವು ಮಾಡಲೇಬೇಕು. ID ಇಲ್ಲದ್ದು, ID ಇದ್ದವರಿಗೆ ಇವತ್ತು ಎಕ್ಸ್ಕ್ಯೂಸ್ ಕೊಡಿ ಆಗುವ ತನಕ, ID ಇಲ್ಲದವರದ್ದು ಇವತ್ತು ತೆರವು ಮಾಡಬೇಕು ಎಲ್ಲ ಫುಟ್ಪಾತಲ್ಲಿ. ಮೂಲ ಕಜವಕೊನಪ್ಪನ ವ್ಯವಸ್ಥೆ ಇಜ್ಜೆ ಹಾಂ ಯಾನ್ ಅವೇನೇ ಪನ್ಪು ನಗರ ಪಾಲಿಕೆ ವ್ಯವಸ್ಥೆ ಮನ್ಪುಲೆ ಮಂತಿ ಬೊಕ್ಕ ಕೊನೆ ಅಲ್ಲೇ ಉಲ್ಲೇರತ್ತ ಆಫೀಸರ್ ಕಂದಾಯದ ಪಾತೇರು ಹೆಲ್ತ್ ದಾರೆ ಲೆಪ್ಪುಲೆ ಹೆಲ್ತ್ ದಾರೆ ತೋಜಾಲೆ ವಿಜಯ ಹೆಲ್ತ್ ದಾರೆ ಲೆಪ್ಪುಲೆ ಒಂಜಿ ವ್ಯವಸ್ಥೆ ಅನ್ಪರೆ ಅಲ್ಲೇ ಕಜವು ದಿನಲ್ಲ ಕೊನಪುಲಕ ದಾಮೋದರ್ ಅಟ್ಲೇ ಪಂಡ್ಲೆ ಮುಂದನ ಕೋರಿ ಸ್ಟಾಕ್ ಮಾಡಿ ಹೊಡ್ಚಿ ರವೇನ ಒಂಚೂರು ಒಂದು ಮಂದಿ ಪುಂಡ ಗೇಟ್ ಎತ್ತರಬೋಡು ನಾಗಿರಬಲ್ಲಿ ಮುಂಜಾನೆ ಬರ್ತೇನಲ್ಲ ಒಕ್ಕ ಏರು ಮತ್ತು ನಿಗ್ಲು ಕೊಡ್ತಾರೆ ಆಗಲಿ ಕಂಪಲ್ಸರಿ ID ಕಾರ್ಡ್ ಮಾಡೋದು. ಕಾಲೇಜಿನಿಂದ ಏಕಾಏಕಲಿ ಎತ್ತಂಗಡಿ ಎಲ್ಲ ಒಂದು ರೌಂಡ್ ಹೋಗುವ. ಎಲ್ಲ ID ಕಾರ್ಡ್ ಇದ್ದವರು ಮಾತ್ರ ಕಂಪಲ್ಸರಿ ಕೊಡಬೇಕು. ನಿಮಗೆ 24 ಗಂಟೆ ಟೈಮು. ಮತ್ತೆ ನಮ್ಮನ್ನು ದೂರಬೇಡಿ. ನಾಳೆಯಿಂದ ಎತ್ತಂಗಡಿ ಸ್ಟಾರ್ಟ್. ವಿಜಯರೇ ಅಕ್ಲೇಗಿಲ ಮನವಿ ಮನ್ಪೊಡು ನಂದಿನಿ ಪಂಡ ನಂದಿನಿ ಪ್ರಾಡಕ್ಟ್ ನಂದಿನಿ ಮಿಲ್ಪ್ ಪೂರ ಕ್ಯಾಂಟೀನ್ ಅತೆ ನಿಕುಲ ಫ್ರೂಟ್ಸ್ ದಕ್ಲೆ ಪೂರ ಪನ್ಪಾರ ಅವು ಇಲ್ಲಿಗಲು ಫಸ್ಟ್ ಅವೆಂದ ಎಪ್ಪಲೆ ಮಲ್ಲಕ್ಲೆ ದಯಾಪುಜ ನಿಕ್ಲೆಗ್ ತೂಲೆ ವಿಜಯರೇ ನೆಟ್ಟು ಪೂರ ಎಂಚ ಗಾಡಿ ಎಂಚ ದೀಪುನ್ ಸಾಮಾನು ಒಂದು ಪೂರ ವಾ ಇಂಜಿನಿಯರ್ನ ಬೇಲೆ ಒಂದು ಬೇಜಾರಾಪುಜ ತೂನಾಗ ಅಲ್ಲ ಎಂಬೆ ಪಾರ್ಪುನಲೆ ತೂಲೆ ದೆಪ್ಪ ಏನ ಒಂದು ಪೂರ ವಾ ಇಂಜಿನಿಯರ್ ಪ್ಲಾನ್ ಯಾನೊಂಜಿ ಕೂಲಿದ ಏನು ಬರ್ತದ ಕನ್ಸ್ಟ್ರಕ್ಷನ್ ಮನ್ಪಾವೆ ಒಂದು ಪ್ಲಾನ್ ನಮ್ಮ ಹಾಗೆ ಏತು ಬಿಲ್ ಉಪ್ಪು ಕಾಂಟ್ರಾಕ್ಟರ್ಗೆ ಒಂದು ನೆಟ್ ಎಂಚ ಕುಲ್ಲುನು ಪಾಪ ಬರೋಡು ಕುಲ್ಲೋಡು ಪನ್ಪಾರ್ ನೆಟ್ ಎಂಚ ಕುಲ್ಲುನು ಪಲ್ಲೆ ಮಣ್ಣಿಗೆ ಟೈಲ್ಸ್ ಬರ್ರ ರಡ್ಜಿ ನೋಡಿ ಇನಾಗ್ರೇಷನ್ ಆಗ್ತದೆ ದೇರವಂತಿ ನೀರು ನೌಫಾಲ್ ದನಿ ನೌಫಾಲ್ಗೆ ರಿಕ್ಷಾ ನೌಫಾಲ್ ರಿಕ್ಷೋಡ್ ಬೆನ್ಪುನು ಲಾಸ್ಟ್ ವಾರ್ನಿಂಗ್ ನಾನು ಎಲ್ಲೆಡದ ಪಕ್ಕ ಒಂದು ತುಂಡು ದಿಕ್ಕಾಂದು ಕಲೆಪಲೆ ಒಂದು ಗೊತ್ತುಜಿ कौन दिया है परमिशन? खाली कर दो हाँ खाली कर दो गाँव चलो ಅಣ್ಣ ಈಗ ID ಕೊಡ್ತೀನಿ
ಐಡಿ ಕೊರ್ನಕ್ಲೆ ಮುಳ್ಳುಂಡೆ ಇರುತ್ತೆ ಪರ್ಮಿಷನ್ ಕೊಡ್ತೀನಿ ಅತ್ತಿ ನಿಕ್ಕು ಅವಸ್ಥೆನ ಮಾರ ನಿಕ್ಲಿಗೆ ಖಾಲಿ ಮಕ್ಕಳೇ ಬೇರೆದ ಐಡಿಯಾ ಏರ್ನ ಪುದರ್ಡ್ ಸಾದಿಕ್ ಉಂಡು దాయికిచ్చి ఓడిపోతుంది సాదిక్ కొంత కొరత పోయిరా वीआईपी ओनरा ఏ किसका दुकान है किधर से इनका ಮುಂದೆ ಅಂಗಡಿ ಕುಲ್ದಿನಿ ಆ ಬೇಲೆದಾಲಿ ಈರೆ ಬಲ್ಲೆ ಎಂದ ದನಿ ಅತೆ ಇರೋ ಈರ್ದಾದ ಮಂತೊಂದುಲ್ಲಾರ ಇಕ್ಲೆ ಪೂರ ಬೀದಿ ವ್ಯಾಪಾರ ದನಿ ನಕ್ಲೆ ಕೊರ್ತೀನಾ ಪಾಪ ದಕ್ಲೆ ಗಾತ ಲೈಸೆನ್ಸ್ ಉಂಡಿರ್ನ ಲೈಸೆನ್ಸ್ ಇಲ್ಲ ಎಡೆ ಎಕ್ಸ್ಪೈರ್ ಆತನ ನಿಕುಲು ಏರೇರು ಸಂಬಳ ಕೊರ್ದು ಕುಲ್ಲವನ ಚಿತ್ತರಂಜನ್ ರೇ ಆ ಮಿಲ್ಕ್ ಬೂತ್ ದಕಲ್ನ ಲೇಡಿ ಕ್ವಶನ್ ದಕಲ್ಲ ಅಲ್ಪನೆ ಮುಕಲ್ನ ನನಗೆ ಕೂಡ ಒಂಚಿ ಉಲಯ ಇತ್ತೆ ಝೋನ್ ಉಂಡು ಅಂಗವಿಕಲರಿಗೆ ಮೀಸಲಾತಿ SC ST ಮೀಸಲಾತಿ ಅವು ಪುನಃ ಇಡದಾಯ ಕೊರ್ಪಾರು ನಗರ ಪಾಲಿಕೆ ನಿಕುಲ್ಲ ತಪ್ಪು ಅಂತೊಂದುಲ್ಲಾರತ್ತೆ ಬಸ್ ಸ್ಟ್ಯಾಂಡ್ಗೆ ದಾಯ ಲೈಸೆನ್ಸ್ ಕೊರ್ಪಾರು ಅಲ್ಲಿ ಕೊಂಚಾಡಿದ ಕೊಂಚ ಈಗ 400 ರೂಪಾಯಿ ಸಂಬಳ ಆರುತ್ತೆ ಇನಿವತ್ತು ಎದುರು ಕುಲ್ದಿನ ತೋಜಾಯರು ಹೋಟೆಲ್ ಉಂಡು ಇಂದು 10 ಅನ್ ಪುಣ್ಯಾನ ಅರೆ ಕೊರ್ಪುನೆ ಕಾರಿಗೆ ದಾಲ ಇಚ್ಚಿನ ಅರಿಗೆ ಮಲ್ಲನೆ ಪಾಡದು ಕೊರ್ಲೆ ಬೇಲೆದಕ್ಲೆಂದಿದ್ದು ಅಲ್ಪ ಹೋಟೆಲ್ ಕೂಡ ಬೇಲೆದಕ್ಲೆಂದು ಸಂಬಳ ಹೊಡೆದಿದ್ದು ಮನ್ಪುನಾಂಡ ಏತ್ತು ಜವನೇರು ಮೂಲ ಬರ್ತದೆ ಪಬ್ಲಿಕ್ ಅಕಲ್ ಅಸ್ಸಾಂದ ಅಲ್ಪ ಉಪ್ಪಿದ ಇದೆ ಭಯಂಕರ ಉಲ್ಲಲ್ಲ ಅಲ್ಲಿ ಪೊಣ್ಣು ಹೊಲ್ತಾಲು ತೂವೋಡು ಅದು ಅಸ್ಸಾಂದಲ್ಲ ಅಲ್ಲ ಅಲ್ಲಿ ಹೊಲ್ತು ತಿಕ್ಕುನ್ ಮುಕ್ಲೆ ಐಡಿ ಇಲ್ಲ ಏನಿಲ್ಲ ಆಗಿದೆ ಕುತ್ಕೊಂಡು ಕೇಳಿದ್ರೆ ಅವರು ಕುತ್ಕೊಳ್ಸಿ ಹೌದಾ ನಿಮ್ಮ ಧನ್ಯವಾದ ಪೇಪರ್ ಬಂದಾಗ ಲಿಂಚಿನ ಮನ್ಪು ಮುಗುಲು ಅದನ್ನ ತೆಪ್ಲೆ ಈಗ ಮೂಲೆ ಕೊಲ್ಲೋಡ ಇಲ್ಲ ಮುಟ ತಗೊಂಡು ತೆಪ್ಲೆ ಇದು ಆಟೋಮೆಟಿಕ್ ಐಡಿ ಬರ್ತದೆ ಇದನ್ನ ಪದ ಸರಿಯಾ ಅಲ್ಪ ಪೋಪರೇ ಶಿಫ್ಟ್ ಮನ್ಪೋರ ಅಲ್ಪ ಐತೆ ಕ್ಲೀನ್ ವ್ಯವಸ್ಥೆ ಮಂತು ಕೊರ್ರಿ ಎಡ ನೀವೆಂತ ಕೆಲಸಕ್ಕ ಎಷ್ಟು ಸಂಬಳ ಎಷ್ಟು ಸಂಬಳ 800 ಸಂಬಳ ದನಿ ಊಟಕ್ಕೆ ಹೋಗಿದ್ದಾರೆ ಫುಟ್ಪಾತ್ ಪೂರ ದನಿಗೆ ಇನ್ನು ಹೊರಗೆ ಇಡಿ ಅಂಗಡಿ ಇದು ಫುಲ್ಲು ಹೊರಗೆ ಇಡಿ ಅಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಲ್ಲಿ ಶಿಫ್ಟ್ ಆದ್ಮೇಲೆ ಇಲ್ಲಿ ವ್ಯಾಪಾರ ಮಾಡಿದ್ರೆ ಐಡಿ ಕಲೆಕ್ಟ್ ಮಾಡಿಲ್ಲ ಕಾರ್ಪೊರೇಷನ್ ಇಂದ ಐಡಿ ದೆತ್ತೊಂದು ಚೇರ ಬೊಡ್ಚಿಗೆ ಅರೆಗೆ ಐಡಿ ಬೊಡ್ಚಿನಾಡ ಪೋನಾಗ ಮಾತ ಪೋಪುಣ ಅರಿ ಇತ್ತು ನಾಡ ಅರೆ ಕೊಂಚ ಐಡಿ ಮನ್ಪುಲೆ ವರ್ಮನೋದು ಸಂಬಳ ಚಿತ್ತರಂಜನ್ ರಾವ್ ನೋಟ್ ಮನ್ಪುಲೆ ఆయన ಕಸಿನ್ ಅತ್ತವು ಸಂಬಳದು ಒಕ್ಕಡೆ ಮುಕ್ಲೆ ಐಡಿ ಗೊರ್ಪುನ್ ರಾಧಾಕೃಷ್ಣ ರಾಯರು ಮುಕ್ಲೇನ್ ಪೂರ ಸಂಬಳ ಓದಿತ್ತೀನಿ ಯಾರು ಮೂರಲ್ಲ ಇತ್ತಿಜೇರ ಅಂಗಡಿ 4 ಜನ ಉಲ ಐಡಿ ಸಂಬಳ ಹೋಗುನ್ ಸ್ಕ್ಯಾನರ್ ಏರ್ನೈತೆ ಏರ್ನ ತುಲೆ ಅದೇರು ರಾಧಾಕೃಷ್ಣ ನಾವು ಸರಿ ಆನ್ಲೈನ್ ಬೊಂಡದ ಎಲ್ಲ ದೀಪೆ ಮಾರ್ಬೋಡು ಪಾಪ ಸ್ಕ್ಯಾನ್ ಮಲ್ತೊಂದು ಬೊಂಡದ ಎಲ್ಲ ದೀಪೆ ನಿಕ್ಲೆ ಗೀತು ಮಲ್ಲ ಶಾಪ್ದಾಗ್ಲೆ ಆನ್ಲೈನ್ ಇಜ್ಜ ಸರ್ವಿಸ್ ಸ್ಕ್ಯಾನ್ ರೋಡ್ ಉಂಟು ಅಂಡ ಓನ್ ಸರ್ವಿಸ್ ಸ್ಟೇಷನ್ ರೋಡ್ ಒಂದು ಸರ್ ರೋಡ್ ಇತ್ತು ಸರ್ ಈಗ ಬಾಗಿದ ಎಳ್ದೈತೆ ಅಪ್ಪನ ತುಳು ಚಚ್ಚಬಲ್ಲ ಪಾಡಿ ಎಂಚಪಾಡಿ ತುಳುನಾಡ್ಲ ದೆಪ್ಪೆರಕುಲು ಯಾನ್ ಬರ್ಪೆ ಸರ್ ಬರ್ಪೆ ಯಾನ್ ಓರಿಯಾನ್ ಪ್ರಶ್ನೆ ಅಲ್ಪ ಬರ್ಚಿ ಮಾತೆಲ್ಲ ದೆಪ್ಪಡು ಯಾನ್ಲ ಖಾಲಿ ಅಂತ ಆ ಜ್ಯೂಸ್ ಅಂಗಡಿ ಮುಲ್ಪದ ಅವು ಪಾತೆರಿ ಯಾನ ಗೂಟ ಅಂಗಡಿ ಅವು ಪಾತೆರೆ ಅವು ಓಲ್ ಉಂಡು ಲಕ್ಕೌಡು ನಮ್ಮ ಮಲ್ಪೊಂಡು ಮಾರ್ಕೆಟ್ ಅವೆ ಲಕ್ಕವ ಇಲ್ಲಿಗಲ್ ಉಂಡು ಜ್ಯೂಸ್ ಎಲ್ಲ 90 ಸ್ಟೇಟ್ ಬ್ಯಾಂಕ್ ಉಂಡು ಏನು ಸ್ಟೇಟ್ ಬ್ಯಾಂಕ್ ಉಂಡು ಎಂಕಿದ ವ್ಯಾಪಾರ ಯಾನ್ ಬಿದೈ ದಿನ ಸಪ್ಪುಂಡೆ ಅಂತ ಎತ್ತದೆ ಅಂತ ಕಾಂಡೆ ಬತ್ತಿನಕುಲು ಇಡೀ ಸ್ಟೇಟ್ ಬ್ಯಾಂಕ್ ಮುಟ್ಟ ಪೋಯ ನಿಕುಲು ಅಕಲ್ನ ಇಲ್ಲಿಗಲ್ ಅಂಡ ಎಂಕಲ್ ನೊಟ್ಟಿ ಬತ್ತು ಸಪೋರ್ಟ್ ಮಂದೋಡು ಒಂದು ಸರಿ ನೀರು ವೈದಾರ ಈರ್ ಬೇರೋಡೆ ಕುಲ್ದಾರ ಎಂಕುಲು ಕಾಂಡೆ ಹಿಡಿದು ಮಧ್ಯಾಹ್ನ ಮುಟ್ಟ ಎಂಕುಲು ದೊಂಬುಡು ಬಲಿ ಬರ್ಪ ನಿಕುಲು ಅಲ್ಪ ಕುಲ್ದು ಪಾತಿರು ಅವ್ರು ಪಾತರ್ಲೆ ಸರಿ ಇತ್ತೆ ಮುಗುಲು ಸ್ಟೆಚ್ ಬಲ್ ಮಾಡ್ತೀರಿ ಯಾನ್ ಬಯ್ಯಾಣ ಬತ್ತು ಕಾಂಡೆ ಬತ್ತು ಬೇರೆ ಅಂತ ಬಯ್ಯಾಣ ಪೋಪೆ ಇತ್ತೆ ಮುಗುಲು ಸ್ಟೆಚ್ ಎಂಚ ಪಾಡಿರಿ ವಿಜಯರೇ ವಲಯೋಗು ಕರೆಂಟ್ ಇಜ್ಜಿ ಮೂಲ ಮುಕ್ಲೆ ಮಾತ ಕರೆಂಟ್ ಲ ಕೊರ್ಪಾರ ನಗರ ಪಾಲಿಕೆ ನೀರುಂಡು ಪೂರ ಬೆಸೆಲ್ಲ ಉಂಟು ವಲಯೋಡು ಇನಿ ಮುಟ್ಟ ಕೊರ್ರೆ ಆಗ್ತಿದೆ ಗವರ್ಮೆಂಟ್ ಕೊಡ್ತಾನತ್ತ ಸರ್ ಮುಗುಲು ಅಧಿಕಾರಿಗಳು ಕೊಡ್ತಾನತ್ತ ಕೇಳಲೆ ಕ್ವಶನ್ ಇನಿ ಕಂದಾಯದ ಅಧಿಕಾರಿ ಪಾತರ್ಲೆ ಲಾರಿ ಪತ್ತ ಬರ್ತಾರೆ ಇಂದು ಕೆಮಿಕಲ್ ಮಾಡ್ಪೇರು ದೆಕ್ಕ ಫುಡ್ ಮುಕ್ಕಲು ಕೊರ್ಪೇರು ಮುಕ್ಕ ಮಣಿಪೇರು ಇದು ಫುಲ್ ಕಲರ್ ಓಳ ಕಲರ್ ಫುಲ್ ರಾಜನ ತಿತ್ತೆ ಗೊತ್ತಾಡತ್ತ ಶಾಪ್ ಹತ್ತೊಂದು ಒಂದು ನಮ್ಮ ಪೂರ ಬಂದು ತೋಜೋಡು ಅಂತೆ ಮೇಡಮ್ ಮತ್ತೆ ಬಂದು ಅನ್ಪೇರು ಎಲ್ಲ ಓಪನ್ ಆಪುನು ಎಲ್ಲ ಒಂದು ಕಲ್ಲು ತೆಪ್ಪೇರ ಎನ್ನ ಅಮ್ಮ ಅಂಗವಿಕಲ ಏನ್ ಕಾರ್ಪೊರೇಷನ್ ಬೋಳೇನ ಸರ್ತಿ ಬೋತೆ ಝೋನ್ ಕೊರ್ಲೆ ಅಮ್ಮನ ಐಡಿ ಕೊರ್ಲೆ ಎಲ್ಲ ಏನ್ ಮನ್ಪವನು ಐಡಿ ಕೊರ್ಲೆ ಅಮ್ಮನ ಪೋರ್ಚುಗೇರ್ ಯಾನ್ ಬೋಳೇನ ಸರ್ತಿ ಬೋತೆ ಅಮ್ಮನ ಐಡಿ ಕೊರ್ಲೆ ಆ ಮನ್ಪವಲ್ಲ ಲೈಸೆನ್ಸ್ ಮಾತ ವಿಷಯ ನಡಪು ಯಾನ್ ಕಮಿಟಿ ನಿಕಲ ಸೈ ಅಡಲ್ಪ ಯಾನಗೆ ಏನು ಒರಿಯಾಗು ನಮ್ಮ ಮಲ್ತಿನ ಹತ್ತು ಕ್ವಶನ್ ಎರಡಕ್ಕೆ ಏನು ಡಾಕುಲು ನಿಕಲ ದೆಪ್ಪ ಇರ ಬರ್ಪು ನಿಕುಲತೆ ಕಂದ ಎಲ್ಲ ಹೇಳ್ತಿಲ್ಲ
ಆನ್ಸರ್ ಕೊರ್ಲೇತೆ ಒರಿಯಾಗೊಂಜಿ ನ್ಯಾಯ ನನಗೊಂಜಿ ನ್ಯಾಯ ಗತ್ತು ನಿಕುಲು ಅಲ್ಪ ಒಲೆ ಎರಡು ಕುಲ್ಲಲು ಪನ್ಪೇರು ಮೂಲ ಮಾತ್ರೆಗಳ ನಿಕುಲು ಲಗಲ ಪರಿಗೆ ಲೈಸೆನ್ಸ್ ಕೊರ್ಪಾರ ಅಪ್ಪ ಅಕುಲ್ ದಾದ ಮನ್ಪೋಡು ಒಂಚ ಏರೆಗ್ಲ ಮಾತ್ರೆಗಳ ಲಕ್ಕಲೆ ಮಾತ್ರೆಗಳ ಕೊರ್ಲೇತೆ ವ್ಯಾಪಾರ ಮನ್ಪಡತ್ತ ಮಾರ್ಗೋಡು ಮಾತ್ರೆಗಳ ಪಾಡ್ದು ಕುಲ್ಲಾಡತ್ತ ನಿಕುಲು ಅಧಿಕಾರ ನಕುಲು ಅಲ್ಪ ಕುಲ್ಲುದು ನಿಕುಲು ಬೇತೆ ಮನ್ಪುನು ಬಾಕಿ ದಗ್ಲ ಲಕ್ಕವು ನಾವು ಮನ್ಪೊಡ್ಚಿ ಲಕ್ಕಡ ಮಾತ್ರೆ ಲಕ್ಕಲಿಜ್ರ ಮಾತ್ರೆಗಳ ಲೈಸೆನ್ಸ್ ಕೊರ್ದು ವ್ಯವಸ್ಥೆ ಅನ್ಕುಲೆ ಝೋನುಗು ನಮಕ್ ಕರೆಂಟ್ ಹತ್ತಿಚ್ಚಿ ಇಂಡಿವಿಜುವಲ್ ಮಾತ ಕೊರ್ತಾರತ ವಿಜಯರೇ ಒಂದು ಎಂಚಾಪುನುಗೆ ಏನು ನ್ಯಾನ್ ವಾ ಕಮಿಟಿ ಏರೆ ಬೇಲೆ ದಕ್ಲೇನ್ ಪಾಡ್ದು ಬೆನ್ಪ ಒಂದು ಉಲ್ಲೇರು ಒಂದು ವಾನಮನೆ ಲೈಸೆನ್ಸ್ ಕೊಡ್ತಾರ ಎಲ್ ತೂಲೆ ತುಯರತ್ತೆ ಸ್ಕ್ಯಾನ್ ದೆತ್ತುದು ನಿಕುಲೆ ಏರೇರೇನ ಎನ್ನ ಗಾಡಿದಲ್ಲಿ ಇದ್ದಿತ್ತೇನೆ ಒಂದು ಮಂದಿ ಇಲ್ಲಿ ಗಲತ್ತ ಒಂದು ಇಲ್ಲಿ ಗಲತ್ತ ಅವು ಇಲ್ಲಿ ಗಲತ್ತ ಈಗ ನಾವು ಈ ನಮ್ಮ ಬೀದಿ ಬದಿ ವಲಯ ಅಲ್ಲೆಲ್ಲ ನಾವು ಒಂದು ರೌಂಡಿಗೆ ನೋಡಿ ಬಂದಿದ್ದೆವು. ಅದರಲ್ಲಿ ಕೆಲವು ಮಂದಿ ಏನಂತ ಹೇಳಿದರೆ ಕೆಲವು ಪರ್ಮಿಷನ್ ಕೊಟ್ಟಿದ್ದಾರೆ, ಆದರೆ ಕೆಲವರಲ್ಲಿ ಕೂತ್ಕೊಳ್ಳಿಲ್ಲ. ಈಗ ನಾವು ನಮ್ಮ ಎಲ್ಲ ಸೆಕ್ಷನ್ ಸಂಬಂಧಪಟ್ಟ ಇಂಜಿನಿಯರ್ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಎಲ್ಲ ಒಂದು ರೌಂಡ್ ನೋಡಿದೆವು ನಾವು. ಕೆಲವೊಂದು ಅವರಿಗೆ ಕೆಲವು ಮೂಲಸೌಕರ್ಯ ಮಾಡಿಕೊಡಬೇಕು, ನಾವು ಎಲ್ಲ ಅಲ್ಲಿಗೆ ಬರಲಿಕ್ಕೆ ಸಿದ್ಧರಿದ್ದೆ ಅಂತ ಹೇಳಿದ್ದೇವೆ. ಈ ಬಗ್ಗೆ ನಮ್ಮ ಇಂಜಿನಿಯರ್ಸ್ ಮತ್ತು ನಮ್ಮ ಇವರು ಚಿತ್ತರಂಜನ್ ಕೂಡ ಒಂದು ಪಟ್ಟಿ ಮಾಡಿದ್ದಾರೆ. ಈ ದಿವಸ ನಾವೆಲ್ಲ ಕಮಿಷನ್ಗೆ ಒಂದು ರಿಪೋರ್ಟ್ ಕೊಡ್ತೇವೆ ನಾವು. ಮತ್ತು ಕೆಲವು ಉದ್ದೇಶಕ್ಕೆ ಕೊಟ್ಟಿದ್ದೇವೆ ನಾವು, ಆದರೂ ಕೆಲವು ಅದನ್ನು ಇಲ್ಲಿಗಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಾವು ಕಮಿಷನರ್ ಗಮನಕ್ಕೆ ತಂದು ಮತ್ತು ಆಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ನೋಡಿ, ಅದು ನಮಗೆ ಕಮಿಷನರು ನಾವು ಅವರ ಗಮನಕ್ಕೆ ತರ್ತೇವೆ. ನಮ್ಮ ಸಂಬಂಧಪಟ್ಟ ರೆವೆನ್ಯೂ ಇನ್ಸ್ಪೆಕ್ಟರ್ ಅವ್ರಿಗೊಂದು ರಿಪೋರ್ಟ್ ಕೂಡ ಕೊಡ್ತಾರೆ. ಆಮೇಲೆ ಕಮಿಷನ್ ಆರ್ಡರ್ ಮತ್ತೆ ನಂತರ ನಾವು ಮುಂದಿನ ಆ್ಯಕ್ಷನ್ ತಗೊಳ್ತೀವಿ. ನಾನು ಕ್ಯಾಪಿಟಲ್ ವ್ಯಾಪಾರ ಮಾಡ್ತಿದ್ದೆ, ಅಲ್ಲಿಂದ ಬೀದಿ ಬದಿಯಲ್ಲಿ ವ್ಯಾಪಾರ ಅಂತ ಅಲ್ಲಿಂದ ಓಡಿಸಿದ್ದು. ಅಲ್ಲಿ ಜ್ಯೂಸ್ ಅಂಗಡಿ ಇತ್ತು, ಅಲ್ಲಿ ವ್ಯಾಪಾರ ಮಾಡಿದ್ದೆ, ಅಲ್ಲಿಂದ ಓಡಿಸಿದ್ರು, ಕಾರ್ಯಾಚರಣೆ ಮಾಡಿ ಓಡಿಸಿದ್ರು. ಇಲ್ಲಿ ಲೈಸೆನ್ಸ್ ಹಿಡಿದು ನಾನು ವ್ಯಾಪಾರ ಮಾಡ್ತಿದ್ದೇನೆ ಮೊಬೈಲ್ ಕ್ಯಾಂಟೀನ್ ಅಂತ ಇಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಮೊಬೈಲ್ ಕ್ಯಾಂಟೀನ್, ನಮ್ಮ ಕ್ಯಾಂಟೀನ್ ಮೊಬೈಲ್ ಕ್ಯಾಂಟೀನ್ ವ್ಯಾಪಾರ ಮಾಡ್ತಿದ್ದೇನೆ. ಈಗ ನಾನು ವ್ಯಾಪಾರ ಮಾಡಿ ಬೆಳಿಗ್ಗೆ ಬಂದು ಸಂಜೆಗೆ ಹೋಗ್ತೇನೆ. ನಾನು ಅಲ್ಲಿ ಸ್ಟ್ರೆಚಬಲ್ ಕೊಟ್ಟಿದ್ದಾರೆ, ಜ್ಯೂಸ್ ಅಂಗಡಿ ಕೊಟ್ಟಿದ್ದಾರೆ, ತುಳುನಾಡು ಕೊಟ್ಟಿದ್ದಾರೆ, ಆಚೆ ಗೂಡಂಗಡಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮಿಲ್ಕ್ ಬಾಳರ್ ಅಂತ ಉಂಟು, ಅದು ಗೂಡಂಗಡಿಯಾಗಿ ಉಂಟು, ಅದೆಲ್ಲ ಕೊಟ್ಟಿದ್ದಾರೆ. ಎಲ್ಲ ಕಂದಾಯ ಇಲಾಖೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾನೇಜ್ ಆಗ್ತದೆ. ನಾವೆಂತ ಕೊಡಲಿ ಅಂದರೆ ನಮ್ಮ ಬೆಳೆಸ್ತಾರೆ ಅಷ್ಟೇ. ಇಲ್ಲಿ ನಾವು ಬೇಕಾದಷ್ಟು ಟೈಗರ್ ಕಾರ್ಯಾಚರಣೆ ಮಾಡ್ತಾರೆ, ಒಂದು 2-3 ದಿವಸ ಇರ್ತದೆ, ಮತ್ತೆ ಹಾಗೆ ನಾಯಿಬಾಲ ಡೊಂಕಿ ಅದು ಇಷ್ಟುವರೆಗೆ ಆದದ್ದಷ್ಟೇ, ಇನ್ನು ಮುಂದೆ ಆಗುವುದಷ್ಟೇ ಅಂತ ಕಾಣ್ತದೆ. ಅಲ್ಲಿ ವಲಯ ಮಾಡಿ ಕೊಟ್ಟಿದ್ದಾರೆ, ಅಲ್ಲಿ ವಲಯ ಹೋಗ್ಲಿಕ್ಕೆ ಆಗುವುದಿಲ್ಲ, ಗಬ್ಬು ನಾತ ಹೊಡ್ತುಂಟಲ್ಲಿ ವಲಯ. ಅಲ್ಲಿ ಪಾಪ ಸ್ವಲ್ಪ ಜನ ಇದ್ದಾರೆ ನ್ಯಾಯವಾಗಿ ವ್ಯಾಪಾರ ಮಾಡ್ತಿದ್ದಾರೆ, ಇಲ್ಲಿ ಎಲ್ಲ ಹೊರಗಡೆ ವ್ಯಾಪಾರ ಮಾಡ್ತಿದ್ದಾರೆ. ಈಗ ವ್ಯಾಪಾರ ಇಲ್ಲಿ ಮಾಡಿ ಬಿಡುವುದಿಲ್ಲ. ನಾವು ಎಂತ ಮಾಡಬೇಕು? ನಾವು ಅಲ್ಲಿ ಎಲ್ಲ ಸ್ಟ್ರೆಚಬಲ್ ಆಗಿದೆಲ್ಲ, ಎಲ್ಲ ಹೋದರೆ ನಾನು ಹೋಗ್ತೇನೆ. ನಾನು ಅಮ್ಮ ಅಂಗವಿಕಲ ಕಾರ್ಡ್ ಉಂಟು, ಬೇಗ ತೋರಿಸ್ತೇನೆ. ನಾನು ಎಂತ ಕೊಡಲಿ? ನಾನು ಕಾರ್ಪೊರೇಷನ್ ಅರ್ಜಿಯಲ್ಲಿ ಅರೆಯಲ್ಲಿ ಉಂಟು, ಆಗ ಬಂದ್ರಲ್ಲ ಅವರ ಫೈಲಲ್ಲೇ ಉಂಟು. ನಾನು ಸ್ಟೇಟ್ ಬ್ಯಾಂಕಲ್ಲಿ ಕೊಡಲಿ ಯಾವುದಿಲ್ಲ, ಅಲ್ಲಿ ಕೊಟ್ಟಿದ್ದಾರಲ್ಲ, ಅದು ಹೇಗೆ ಕೊಟ್ಟಿದ್ದಾರೆ? ಅದು ಕೊಟ್ಟಿದ್ದಾರೆ, ಅದು ಕಮಿಟಿಯಲ್ಲಿ ಪಾಸ್ ಆಯ್ತು. ಅದೆಂತ ಕಮಿಟಿಯಲ್ಲಿ ಪಾಸ್, ಅದೇ ಹಾಗೆಲ್ಲ ಪಾಸ್ ಆದರೆ ಆಗ್ತದೆ ಅವರಿಗೆ. ಸ್ಟ್ರೆಚಬಲ್ ಬೇಕಾದರೆ ಹಾಕ್ಬೋದು, ಹೋಟ್ಲು ಬಂದರೆ ಏನು ಬೇಕಾದ್ರೂ ಮಾಡ್ಬೋದು. ಇವತ್ತು ಕಮಿಷನರ್ ಹೇಳಿದ ಮೇರೆಗೆ ಇಲ್ಲಿ ಚಿತ್ತರಂಜನ್ರ ಹತ್ರ ಹೇಳಿದ್ದಾರೆ, ಇಲ್ಲಿ ಏನೆಲ್ಲ ಅವ್ಯವಸ್ಥೆ ಉಂಟು ಅದನ್ನು ನನಗೆ ರಿಪೋರ್ಟು ಸಂಜೆ ಒಳಗೆ ಕೊಡಬೇಕಂತ ರಂಜನ್ರ ಹತ್ರ ಹೇಳಿದರು. ಅವರ ಅಧಿಕಾರಿ ಇವತ್ತು ಇಲ್ಲಿ ಬಂದಿದ್ದರು. ಅದೇ ರೀತಿ ಕಂದಾಯದ ಅಧಿಕಾರಿ ವಿಜಯರವರು ಸಹ ಇಲ್ಲಿ ಬಂದಿದ್ದರು. ಅಂದರೆ ಕೆಲವು ಅಂಗಡಿಗಳನ್ನೆಲ್ಲ ನೋಡ್ತೇವೆ, ಅನಧಿಕೃತ ಇದ್ದರೆ ನಾವು ಅದನ್ನು ತೆರವು ಮಾಡ್ತೇವೆ ಅಂತ. ಇವತ್ತು ಚಿತ್ತರಂಜನ್ರವರು ಇದರದ್ದು ಬಂದು ಅವ್ಯವಸ್ಥೆಯನ್ನು ನೋಡಿ ಪಟ್ಟಿ ಮಾಡಿದ್ದಾರೆ. ಆದರೆ ಕಂದಾಯದವರು ಸಹ ಇಲ್ಲಿಂದ ಈ ವಲಯದಿಂದ ಸ್ಟೇಟ್ ಬ್ಯಾಂಕ್ ತನಕ ನಮ್ಮೊಟ್ಟಿಗೆ ಬಂದಿದ್ದಾರೆ. ನನ್ನದು ಇವತ್ತು ಕಮಿಷನರಲ್ಲಿ ಮನವಿ, ಈಗ ಎಷ್ಟು ದಿವಸದೊಳಗೆ ನೀವು ಇದನ್ನು ರಿಪೇರಿ ಮಾಡಿಕೊಡ್ತೀರಿ, ಸರಿ ಮಾಡಿಕೊಡ್ತೀರಿ ನನಗೆ ಗೊತ್ತಿಲ್ಲ, ಆದರೆ ಮಳೆ ಬರುವ ಮೊದಲು ವ್ಯವಸ್ಥೆ ಮಾಡಬೇಕು, ಇವರನ್ನು ಕೂತ್ಕೊಳ್ಳಿಸಬೇಕು. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದ ಅನಧಿಕೃತ ಅಂಗಡಿಗಳು ಇವತ್ತು ನಾವು ಹೋಗಿ ನೋಡುವಾಗ ಪ್ರತಿ ಒಂದು ನಂದಿನಿ ಮಿಲ್ಕ್ ಬೂತ್ಗಳು ಯಾರಿಗೆ ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ ಇಲ್ಲ. ಯಾರಿಗ ಮಾರಿಕೊಂಡು ಒಳಬಾಡಿಗೆ ಕೊಡ್ಕೊಂಡು ನಂದಿನಿ ಇದು ಶಾಪಿನ ಇದರಲ್ಲಿ ಬೇರೆ ಬೇರೆ ಶಾಪ್ಗಳನ್ನು ಮಾಡಿ ಅವ್ಯವಹಾರ ಮಾಡ್ತಾ ಇದ್ದಾರೆ. ಕೇಳುವಾಗ ಹೇಳ್ತಿದ್ದಾರೆ ನಮಗೆ ಸ್ಥಾಯಿ ಕಮಿಟಿಯಲ್ಲಿ ಕೊಟ್ಟದ್ದು ಅಂತ. ಕೆಲವರು ಇವತ್ತು ಬಂದು ಪ್ರಶ್ನೆ ಕೇಳಿದರು, ನೀವೇ ಕಂದಾಯದ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ನೀವು ಲೈಸೆನ್ಸ್ ಕೊಡ್ತೀರಿ, ನೀವೇ ಈಗ ನಮ್ಮನ್ನು ಬಂದು ಎಬ್ಬಿಸ್ತೀರಿ, ಅವರನ್ನು ಮೊದಲು ಎಬ್ಬಿಸಿ ನಾವು ಹೋಗಿ ಒಳಗೆ ಕೂತ್ಕೊಳ್ತೇವೆ ಅಂತ ಕೆಲವರು ಹೇಳಿದರು. ಇದು ಸತ್ಯವಾದ ಮಾತುಗಳು. ಇವರು ಹೇಳ್ತಾರೆ ಸ್ಥಾಯಿ ಕಮಿಟಿಯವರು ಪರ್ಮಿಷನ್ ಕೊಟ್ಟದಂತ. ಸ್ಥಾಯಿ ಕಮಿಟಿಯವರು ಯಾರಂತ ಹೇಳಬೇಕು. ಯಾಕೆಂದರೆ ಮೊದಲಿನ ಸ್ಥಾಯಿ ಕಮಿಟಿ ಈಗ ಬರ್ಖಾಸ್ತ್ ಆಗಿದೆ, ಸತ್ತು ಹೋಗಿದೆ. ನಗರ ಪಾಲಿಕೆಯ ಅವಧಿ ಮುಗ್ದ ನಂತರ ಯಾವುದೇ ಸ್ಥಾಯಿ ಕಮಿಟಿಯಲ್ಲಿ ಇರುವುದಿಲ್ಲ. ಏನಿದ್ರು ಜವಾಬ್ದಾರಿ ಅಧಿಕಾರಿಗಳಿಗೆ. ಕಮಿಷನರು ಹೇಳಿದ ನಂತರ 2 ಮಾತಿಲ್ಲ, ಬಾಕಿ ಅಧಿಕಾರಿಗಳದನ್ನು ಮಾಡಬೇಕು. ಇವತ್ತು ಕಮಿಷನರ್ ಹತ್ರ ಯಾವ ರೀತಿ ಕೊಂಡೋಗಿ ರಿಪೋರ್ಟ್ ಕೊಡ್ತಾರೆ ಇವತ್ತು ಗೊತ್ತಿಲ್ಲ. ಆದರೆ ಬಸ್ ಸ್ಟ್ಯಾಂಡಲ್ಲಿದ್ದ ಎಲ್ಲ ಅನಧಿಕೃತ ಅಂಗಡಿಗಳನ್ನು ಕೂಡಲೇ ತೆರವು ಮಾಡಬೇಕು. ಅದಲ್ಲದೆ ಎಲ್ಲ ಅಲ್ಲಿ ಸ್ಟ್ರಕ್ಚರ್ ಹಾಕ್ಕೊಂಡು ಇವರು ವಿದೌಟ್ ಲೈಸೆನ್ಸ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಮ್ಮ
ಅಧಿಕಾರಿಗಳು ಬರಬೇಕು, ಸ್ವಚ್ಛತಾ ಅಧಿಕಾರಿ, ಆರೋಗ್ಯ ಅಧಿಕಾರಿಗಳು ಅದ್ರ ಒಳಗೆ ಕೂತ್ಕೊಳ್ಳೋದಲ್ಲ. ಇಲ್ಲಿ ಬೇಡದೆಲ್ಲ ಜ್ಯೂಸುಗಳನ್ನು ಮಾಡಿ ಯಾವುದೆಲ್ಲ ನೀವು ಫುಡ್ ಲೈಸೆನ್ಸ್ ಕೊಡದೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಂತೆಲ್ಲ ವ್ಯಾಪಾರ ಮಾಡಲಿಕ್ಕೆ ಬಿಡ್ತೀರಿ ಅಂತ ಹೇಳುವುದಾದ್ರೆ ನೀವೆಲ್ಲ ಅಧಿಕಾರಿಗಳು ನಗರ ಪಾಲಿಕೆಯಲ್ಲಿ ಯಾತಕ್ಕೆ ಎನ್ನುವ ಪ್ರಶ್ನೆ. ಇದು ಕೇವಲ ಕಮಿಷನರ್ ಮಾಡುವ ಕೆಲಸಗಳಲ್ಲ. ಕಮಿಷನರ್ ಇದನ್ನು ಬಂದು ನೋಡಲಿಕ್ಕೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಲೈಸೆನ್ಸ್ ಕೊಟ್ಟವರು ಮತ್ತೆ ಅಲ್ಲಿ ತಿರುಗಿ ನೋಡುವುದಿಲ್ಲ. ಇಲ್ಲಿ ಎಲ್ಲ ಅವ್ಯವಹಾರಗಳು ಆಗ್ತಾ ಉಂಟು. ಹಾಗೆ ನಾನು ಕಮಿಷನರ್ ಅವ್ರ ಹತ್ರ ಹೇಳೋದು, ತಕ್ಷಣ ಆ ಬಸ್ ಸ್ಟ್ಯಾಂಡಲ್ಲಿದ್ದ ಎಲ್ಲ ಶಾಪ್ಗಳನ್ನು ತೆರವು ಮಾಡಬೇಕು. ಇಲ್ಲಿದ್ದು ವಲಯದಲ್ಲಿ ಏನೆಲ್ಲ ಅವ್ಯವಸ್ಥೆ ಉಂಟು ಅದನ್ನು ಕೂಡಲೇ ಮಳೆ ಬರುವ ಮೊದಲು ಮಾಡಿ, ಯಾರಿಗೆಲ್ಲ ID ಉಂಟು ಅವರನ್ನು ಇಲ್ಲಿ ಸ್ಥಳಾಂತರ ಮಾಡಬೇಕು. ಕೆಲವರು ಬೀದಿ ಬದಿ ವ್ಯಾಪಾರಸ್ಥರ ID ಇದ್ದವರು ಸಹ ಬೆಳಿಗ್ಗೆ ಅಲ್ಲಿ ಯಾರನ್ನ ಕೂತ್ಕೊಳ್ಳಿಸಿ, ಕೆಲಸದವರನ್ನು ಕೂತ್ಕೊಳ್ಳಿಸಿ ಸಂಜೆ ಹಣ ಕಲೆಕ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕೆಲವರು ಬಾಡಿಗೆಗೆ ಕೊಟ್ಟಿದ್ದಾರೆ, ಕೆಲವರು ಅಂಗವಿಕಲತೆಯ ಹೆಸರಿನಲ್ಲಿ ಲೈಸೆನ್ಸ್ ಮಾಡಿಕೊಂಡು ಯಾರ್ಯಾರಿಗೆ ಅಂಗಡಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ತಾವು ತೆರವು ಮಾಡಿಸಿ, ನೀವು ಅಲ್ಲಿ ಯಾವ ರೀತಿ ಮಾಡ್ತೀರಿ ಗೊತ್ತಿಲ್ಲ ನನಗೆ ಬಸ್ ಸ್ಟ್ಯಾಂಡಲ್ಲಿ. ಆದರೆ ವಲಯ ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡಿನದ್ದು ಸಹ ಒಂದು ಯೋಜನೆಯನ್ನು ಸರಿಯಾಗಿ ಮಾಡಬೇಕಂತ ನಾನು ಕಮಿಷನರಲ್ಲಿ ಹೇಳ್ತಾ ಇದ್ದೇನೆ.